ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೋರ್ಟ್ ಏನು ಹೇಳ್ತಂದ್ರೆ ನಾವು ಆಗಿದ್ವಲ್ಲ ಟೀಸರಲ್ಲಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ, ಅದನ್ನು ನಾವೇ ವಾಲಂಟ್ರಿಯಾಗಿ ಮೆಮ್ ಹಾಕಿದ್ದು, ಅದನ್ನು ತೆಗಿತೀವಿ ಅಂತ ಹೇಳಿ, ಕಟ್ ಮಾಡ್ತೇವೆ ಅಂತ ಹೇಳಿ ಅದನ್ನು ಹೇಳಿದ್ದಾರೆ. ಜೊತೆಗೆ ಇನ್ನೂ ಓರಲ್ಲಿ ಕೆಲವು ವಿಷಯಗಳನ್ನು ಹೇಳಿದರು, ಅವುಗಳು ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ. ಏನು ಹೈಕೋರ್ಟು ನಮಗೆ ಡೈರೆಕ್ಷನ್ ಕೊಟ್ಟಿದೆ ಅದನ್ನು ಚಾಚು ಚೊಪ್ಪದೆ ಮಾಡೇ ಮಾಡ್ತೇವೆ. ಅದನ್ನೆಲ್ಲ ನಮ್ಗೆ ಆರ್ಡ್ರ್ ಕಾಪಿ ತೊಗೊಂಡು ಅದರಲ್ಲಿ ಏನೇನು ಒಂದೊಂದು ಪಾಯಿಂಟ್ ಹೇಳಿದೆ ಅದಕ್ಕೆ ಬದ್ಧವಾಗೇ ನಾವು ಸಿನಿಮಾ ರಿಲೀಸ್ ಮಾಡ್ತೇವೆ. ಭವಿಷ್ಯ ನಾವು ಅಂದ್ಕೊಂಡಿದ್ದಂಗೆ ಆಗಿದರೆ ಸುಮಾರು ಒಂದು 120-130 ಥಿಯೇಟ್ರುಗಳು ನಮ್ಗೆ ಆಲೇ ಇತ್ತು ಈ ಈವ್ನಿಂಗ್ ಮಾಡೋದಕ್ಕೆ. ನಮ್ಮ ವಕೀಲರು ಏನು ಹೇಳಿದ್ರು, ಬೇಡ ಆ ಕೈಗೆ ಆರ್ಡ್ರ್ ಕಾಪಿ ಬರಲಿ, ಸುಮ್ಮನೆ ತಿರ್ಗಾ ಮಾಡೋದು, ತಿರ್ಗಾ ಸಮಸ್ಯೆಗಳು ಸಿಗಾಕೊಳ್ಳೋದು ಬೇಡ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಹೋಲ್ಡ್ ಮಾಡಿದ್ದೇವೆ ಸರ್. ರಿಲೀಸು ನಾವು ಸದ್ಯದಲ್ಲೇ ಅನೌನ್ಸ್ ಮಾಡ್ತೇವೆ ಸರ್, ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ, ಸದ್ಯಕ್ಕೆ ಹೇಳ್ತೀವಿ ಸರ್. ಆತಂಕ ಏನಿಲ್ಲ ಸರ್, ಆತಂಕ ಕ್ಲಿಯರ್ ಆಗಿದೆ. ಇಲ್ಲ 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 ಇವಾಗ ಹೋಗಲ್ಲ, ಕೂತ್ಕೊಂಡು ಮಾತಾಡ್ತೀವಿ ಸರ್. ನಾವೇ ರಿಕ್ವೆಸ್ಟ್ ಮಾಡ್ತೀವಿ. ಇಲ್ಲ ಇವಾಗ ಏನು ಯಾರಿಗೆ ರಿಕ್ವೆಸ್ಟ್ ಮಾಡ್ತೀರಾ ಸರ್? ಹೋಗ್ಬಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ. ಅಲ್ಲ, ಡೇ ಒನ್ ಇಂದನೂ ಮಾತಾಡಕ್ ಟ್ರೈ ಮಾಡಿದೀವಿ ಸರ್. ಓಕೆ, ಡೇ ಒನ್ ಇಂದನೂ ಮಾತಾಡಕ್ ಟ್ರೈ ಮಾಡಿದೀವಿ. ಬೇರೆ ಮುಖಾಂತರ ಹೋಗ್ಬಿಟ್ಟು ಮಾತಾಡ್ತೀವಿ. ಅಲ್ಲ, ಅಲ್ಲಿ ಅಟ್ಲೀಸ್ಟ್ ಕೂತ್ಕೊಂಡು ಮಾತಾಡ್ತೀವಿ. ಓಕೆ ಅನ್ನೋ ತರ ಸಿಕ್ಕಿದ್ಯಾ ಏನಾದ್ರು ಪಾಸಿಟಿವ್? ಕೂತ್ಕೊಂಡು ಮಾತಾಡ್ತೀವಿ. ಅದು ನಾನು ಹೇಳ್ತೀನಿ, ನಾನು ಇನ್ನೊಂದು 2-3 days ಅಲ್ಲಿ ನಿಮ್ಗೆ ಹೇಳ್ತೀನಿ. ಅದೇ ಇವರು ಜಗಿನ್ ಸರ್ ಹೇಳ್ದಂಗೆ, ಈಗ ನೀವು ಅವರು ಸಿಟಿ ಕೋರ್ಟ್ಗೆ ಹೋದ್ರೆ ಅಲ್ಲಿಂದ ಹೈಕೋರ್ಟಿಗೆ ಅವ್ರು ಅಲ್ಲಿಗೂ ಬಂದ್ರು, ಕೇಸ್ ಹಾಕೊಂಡ್ರು. ಈಗ ನೀವು ನಿಮ್ ಪರ ತೀರ್ಪು ಬಂದಿದೆ, ಅಗೈನ್ ನೀವು ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಥವಾ ಮತ್ತೆ ಹೈಕೋರ್ಟ್ ಇದೆ ಅಂತ ಈ ಸದಸ್ಯ ಪೀಠ ಅಲ್ಲೂ ಆಗ್ಬೋದಲ್ಲ? ಅಲ್ಲ, ಇಲ್ಲ, ಅವ್ರ ವಕೀಲರು ಕೇಳಿದ್ರು, ಸಾಹೇಬರು ಏನು ಆರ್ಡ್ರ್ ಮಾಡಿದ್ರು, ಆವಾಗ ಅಲ್ಲಿದ್ದಂಥ ದರ್ಶನ್ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅಡ್ವೊಕೇಟ್ಸ್ ಅಪ್ರೋಚ್ ಮಾಡಿದ್ರು, ಈ ಸಿನಿಮಾನ ಬಿಡುಗಡೆ ಆಗ್ದಂಗೆ ನಮ್ಗೆ 1 ವಾರ ಕಾಲಾವಕಾಶ ಕೊಡಿ ಅಂತ ಹೇಳಿ ಬಿಡುಗಡೆ ಅಂತ. ಅದಕ್ಕೆ ನೀವು ಮುಂದೆ ಏನೈತೆ ಪ್ರೊಸೀಜರ್ ಫಾಲೋ ಮಾಡಿ. ನಾನು ಇದಕ್ಕೆ ಕೊಡೋಲ್ಲ, ನಾನು ಆರ್ಡ್ರು ಸಿನಿಮಾ ಬಿಡುಗಡೆ ಮಾಡಿ ಅಂತ ಮಾಡಿದ್ದೇನೆ, ಇದಕ್ಕೆ ನನ್ನ ಆರ್ಡ್ರಿಗೆ ನಾನು ಕೊಡೋದಿಲ್ಲ ಅಂತ ಜಡ್ಜ್ ಸಾಹೇಬರು ಹೇಳಿದರು, ಕೋರ್ಟ್ ಹೇಳಿತ್ತು. ನಂತರ ನಮ್ಮ ಹೀರೋ ಏನೋ ಮಾತಾಡಿದ್ದೀವಿ ಅಂತ ನನಗೆ ಈಗ ಹೇಳ್ತಾ ಇದ್ದಾರೆ. ಖಂಡಿತ ಮಾತಾಡಿದ್ರೆ ನಮ್ಮ ಒಳ್ಳೆಯದೇ ಸರ್. ಸರ್, ಈಗ ನಿಮ್ಮ ಈ ಕೋರ್ಟ್ ಕೇಸ್ ಎಂಟ್ರಿ ಆದಾಗಿಂದ ನಿಮ್ದು ಎಷ್ಟು ಖರ್ಚಾಗಿದೆ ಸರ್ ಈ ಕೋರ್ಟ್ ಕೇಸು ಅಂತ? ಅಲ್ಲದು ಸುಮಾರಾಗಿದೆ ಬಿಡಿ, ಅದನ್ನ ಇವಾಗ ಮೀಡಿಯಾದಲ್ಲಿ ಲೆಕ್ಕ ಹೇಳೋದು ಬೇಡ. ಅದು ಸುಮಾರಾಗಿದೆ, ಸಾಕಷ್ಟು ಆಗಿದೆ. ಬರೀ ಅದೊಂದೇ ಅಲ್ವಲ್ಲ, ಇವಾಗ ಫೈನಾನ್ಸ್ಗೂ ತೊಗೊಂಡಿರ್ತೀವಿ, ಸಿನಿಮಾ ಖರ್ಚಾಗಿರೋ ದುಡ್ಡೆಲ್ಲ ಫೈನಾನ್ಸಿಗೆ ತೊಗೊಂಡಿರ್ತೀವಿ. ಅದು ಬಡ್ಡಿ ಡೈಲಿ ಪ್ರಕಾರ ಹೋಗ್ತಾ ಇರುತ್ತೆ, ಮಂತ್ಲಿ ಪ್ರಕಾರ ಹೋಗ್ತಾ ಇರುತ್ತೆ. ಅದೆಲ್ಲ ತುಂಬ ಒಂದು ತಿಂಗಳು ಡಿಲೇ ಆಯಿತು ಅಂತ ಹೇಳಿದ್ರೆ ನನಗೊಂದು 15 ಲಕ್ಷ ಲಾಸ್ ಆಗುತ್ತೆ. ಓಕೆ, ನೀವು ಬಿಟ್ಟಿರೋ ಇಲ್ಲಿಂದ ಇಲ್ಲಿವರೆಗೆ ಒಂದು ಪೋಸ್ಟ್ ಇರ್ಬೋದು ಅಥವಾ ಬಿಟ್ಟಿರೋ ಎಲ್ಲ ಕಂಟೆಂಟ್ಗಳು ಅದು ದರ್ಶನ್ ಅವ್ರಿಗೆ ನೇರವಾಗಿ ಕನೆಕ್ಟ್ ಆಗ್ತದೆ, ಆದರೂ ನೀವು ಒಪ್ಕೋತಿಲ್ಲ. ಇಲ್ಲ, ಅದಲ್ಲ ಅಲ್ಲ ಅಂತ ಹೇಳ್ತಿದ್ದೆ. ನೀವು ಕೊನೆ ಡೈಲಾಗ್ ಅವ್ರು ಹೇಳ್ದಂಗೆ ದಾಸ್ ಅನ್ನೋದು ಬರುತ್ತೆ, ನಿಮ್ಮ ಬಾಸ್ ಅನ್ನೋದು ಬರುತ್ತೆ, ಆದ್ರೂ ಯಾಕೆ ಒಪ್ಕೋತಿಲ್ಲ ಅಂತ? ಇಲ್ಲ ಸರ್, ನೀವು ನಿಮ್ಮ ಪ್ರಕಾರ ನಾವು ಒಪ್ಕೊಂಡ್ಬಿಡ್ಬೇಕು ಅದೇ ಅಂತ. ಅಲ್ಲ, ನೀವು ಬಿಟ್ಟಿರೋ ಕಂಟೆಂಟ್ ಹಂಗೆ ಸರ್, ಈಗ ಒಪ್ಕೊಳ್ಳಿ ಅಂತ ನಿಮ್ಗೆ ಅದಿಲ್ಲ ಸರ್. ಈಗ ಏನು ಗೊತ್ತಾ ಸರ್ ರಮೇಶ್ ಸರ್, ಈಗ ನಾವು ಈಗ ಇಲ್ಲೇನು ಮಾತಾಡ್ತೀವಿ, ಈಗ ಮಲ್ಕೊಂಡಾಗ ಅದೇ ಕನ್ಸಲ್ಲಿ ಬರುತ್ತೆ ಅಂತ ನಂಬಿಕೆ, ಆ ರೀತಿ ಅಷ್ಟೇ ಸರ್.